ಮಾಜಿ ಸಿಎಂ ಮಗ ಎಂದು ಎಸ್ಕಾರ್ಟ್ ಕೊಡೋದು ಮತ್ತು ರಾಜಾತಿಥ್ಯವನ್ನ ಕೊಡೋದು ಎಷ್ಟು ಸರಿ? ಪೊಲೀಸರ ಮೇಲೆ ಗರಂ ಆದ ಬಸವ ಕಲ್ಯಾಣದ ಶಾಸಕ ಶರಣು ಸಲಗಾರ್. ಮಾಜಿ ಸಿಎಂ ಮಗ ಎಂದು ಎಸ್ಕಾರ್ಟ್ ರಾಜಾತಿಥ್ಯ ಎಷ್ಟು ಸರಿ? ಪೊಲೀಸರ ಮೇಲೆ ಗರಂ ಆದ ಬಸವ ಕಲ್ಯಾಣದ ಶಾಸಕ ಶರಣು ಸಲಗಾರ್. ಶಿಷ್ಟಾಚಾರ ಅರ್ಥಾತ್ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರವಾಗಿ ಕೆಡಿಪಿ ಸಭೆಯಲ್ಲಿ ಶಾಸಕರು ಗರಂ. ನಿಮ್ಮ ಸರ್ಕಾರದಲ್ಲಿ ಮಾಜಿ ಸಿಎಂ ಮಗನಿಗೆ ಇದೇನು ಸಿಸ್ಟಮ್ ಸರ್? ಶಾಸಕನಾದ ನನ್ನ ಹಿಂದೆ ಒಬ್ಬ ಹೋಮ್ ಗಾರ್ಡು ಕೂಡ ಇಲ್ಲ, ಬರೋದಿಲ್ಲ. ಆದರೆ ಪರಾಜಿತ ಅಭ್ಯರ್ಥಿ ವಿಜಯ್ ಸಿಂಗ್ ಮಾತ್ರ ರಾಜ ಮರ್ಯಾದೆ ಕೊಡ್ತೀರಲ್ಲ, ನೀವು ಹೆಂಗೆ? ಪರಾಜಿತ ಅಭ್ಯರ್ಥಿಗೆ ಆ ರೀತಿ ಆದರೆ ನಮ್ಮ ಮರ್ಯಾದೆ ಉಳಿಯುತ್ತಾ ಸರ್? ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಗೆ ಪ್ರಶ್ನೆ ಮಾಡಿದ ಸಲಗಾರ್. ಏನಾದರೂ ಇದ್ರೆ ಬರವಣಿಗೆಯಲ್ಲಿ ಕೊಡಿ, ಕ್ರಮ ಕೈಗೊಳ್ತೀವಿ ಎಂದ ಸಚಿವ ಖಂಡ್ರೆ. ಮಾಜಿ ಸಿಎಂ ಮಗ ಎಂದು ಎಸ್ಕಾರ್ಟ್ ಕೊಡೋದು ಎಷ್ಟು ಸರಿ? ನೋಡಿ, ಇದು ಕೇಳಲೇಬೇಕಾದಂಥ ಪ್ರಶ್ನೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಸಿಎಂ ಮೊಮ್ಮಗ, ಪ್ರಧಾನಿ ಮೊಮ್ಮಗ ಅಂತೇಳಿ ಏನು ಕೊಡೋದಕ್ಕಾಗಲ್ಲ. ಸೊ ಆ ಒಂದು ವಾಗ್ವಾದ ನೋಡ್ಕೊಂಡು ಬರೋಣ. ಯಾವುದು ಕೂಡ ಇದು ಆಗಲ್ಲ. ನಾವು ಶಾಸಕರಿಗೆ ತಾವು ಒಂದು ಅಧ್ಯಕ್ಷತೆ ಬರ್ತೀವಿ, ತಾವು ನಮ್ಗೆ ಗೌರವ ಕೊಡೋದಿದೆ. ಈಗ MLC ಅವರಿಗೆ ಏನು ಗೌರವ ಕೊಡಬೇಕು, ಅವ್ರಿಗೆ ಕೊಡಬೇಕು. ನಾವು MLA ಇಲ್ಲ ಸರ್, ಅವರೇ MLA. ನಾವು KDP ಹಾಲ್ ಬರ್ಲಕ್ಕ ಶಿಷ್ಟಾಚಾರ ಪಾಲನೆ ಮಾಡಿ ಅಂತ ಹೇಳ್ಬಿಡಿ. ಸ್ಪೆಸಿಫಿಕ್ ಆಗಿ ಯಾವ್ದು ಕಂಪ್ಲೇಂಟ್ MLAs ಕೊಟ್ರೆ ಸರ್ ನಿಮ್ಗೆ ವಿಡಿಯೋ ಹಾಕಂದ್ರೆ ಹಾಕ್ತೀವಿ. ಎಲ್ಲ PSAಗಳು ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದಾಗ ನಮ್ಮ ಸುತ್ತಮುತ್ತ ಪೊಲೀಸರು ಯಾರು ಇರಲ್ಲ ಸರ್, ಹೋಮ್ ಗಾರ್ಡ್ ಇರಲ್ಲ ನಮ್ಮ ಜೊತೆ. PSAಗಳು ಆ ಕಡೆ ಅವ್ರಿಗೆ ಎಸ್ಕಾರ್ಟ್ ಕೊಡ್ಸ್ಕೊಂಡು ಹಿಂಗ್ ಹೋಯ್ತಾರ. ರಾಜ ಹೋಯ್ತಪ್ಲೆ, ರಾಜ ಮಹಾರಾಜಾಗ ಹೆಂಗ್ ಹೋಯ್ತಿರ್ಲ ಹಿಂದಕ್ಕೆ ಹಂಗ್ ಹೋಯ್ತಾರ ಅವ್ರಿಗೆ. ಸೂಚನೆ ಕೊಟ್ಟಿದ್ದೀವಿ, ಇನ್ನೊಂದ್ಸಲ ಸೂಚನೆ ಕೊಡ್ತೀವಿ. ಸ್ಪೆಸಿಫಿಕ್ ಏನಾದ್ರು ಇದ್ರೆ ಬರವಣಿಗೆ ಕೂಡ ಆಕ್ಷನ್ ತಗೊಳ್ತೀವಿ. ಎಲ್ಲ PSAಗಳು ಸರ್, ನೀವು ವಿಡಿಯೋ ಹಾಕ್ತೀವಿ ಸರ್. ನಾವು ಇದೇ ಶಿಷ್ಟಾಚಾರದ್ದು ಜ್ಯುಡಿಷಿಯಲ್ ಬಿಟ್ಟು ಮಂಟಾಳ್ಗಳು ಸರ್, ನಿಮ್ಮ ಫೋಟೋ ಹಾಕಿ ಅವ್ರ ಜೊತೆ ಹೋಗೋದು. ಹಿಂದಕ್ಕೆ ಯಾಕೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಿರಲ್ಲ ಸರ್ ಅವ್ರಿಗೆ? ಬಗ್ಗೆ ಅದಕ್ಕಿಂತ ಓವರ್ ಆಕ್ಟ್ ಮಾಡ್ಲತ್ತ ಸರ್. ಅಲ್ಲಿ ನಮ್ಮ ಜನರ ನಮ್ಮ ಮರ್ಯಾದೆ ಉಳಿತಾವ ಸರ್. ಹಂಗ ನಮ್ಮ ಜೊತೆ ಒಬ್ಬ ಹೋಮ್ ಗಾರ್ಡ್ ನಿಂದ್ರಲ್ಲ, ಅವ್ರ ಜೊತೆ ಪೊಲೀಸರು, PSI, ಇನ್ಸ್ಪೆಕ್ಟರ್ ಎಲ್ಲರೂ ಅವ್ರ ಜೊತೆ. ಇಲ್ಲ ಮುಖ್ಯಮಂತ್ರಿ ಮಕ್ಕಳಿಗೆ ಹಂಗೆ ಸಿಸ್ಟಮ್ ಇರೋದು ನಮ್ಗೆ ಹೇಳ್ಬಿಟ್ಟು ಸರ್, ನಾವು ಅದಕ್ಕೆ ಹೊಂದಾಣಿಕೆ ಹಾಕಿ ಮುಖ್ಯಮಂತ್ರಿ ಮಗ ಒಂದ್ಸಲ ಡಿಸ್ಕಷನ್ ಆಯ್ತು, ಅದ್ರ ಬಗ್ಗೆ ಹೇಳಿದ್ದೀನಿ. SP ಸಾಹೇಬ್ರಿಗೆ ಕೇಳಿ ಸರ್, ನಾನು ರೌಡಿ ಶೀಟರ್ ಸರ್. ಇವತ್ತು ನಾ ಎಲ್ಲರೂ ಹೋಗ್ಬೇಕಂದ್ರೆ ನಾ ಪಾಸ್ಪೋರ್ಟ್ ತೊಗೊಳಕ್ ನಂಗೆ SP ಸಾಹೇಬ್ರಿಗೆ ಚೆಕ್ ಮಾಡ್ಲತ್ತಾರ, ನೀವು ಕುಡ್ಲಕ್ ಬರಲ್ಲ ಅಂತ ಹೇಳಿ. ಇದೇ ಸರ್ ನನ್ನ ಎದುರು ಸೋತವ್ ಸರ್. ನನ್ನ ಮೇಲೆ FIR ಮಾಡ್ಸೇನ್ ಸರ್, ಒಂದು ಅಧಿಕಾರಿಗೂ ಬಳಸ್ಕೇಸಿನ್ ಸರ್. ಕೇಳಿ ಸರ್ SP ಸಾಹೇಬ್ ಏನದು ಅನ್ಪಾರ್ಲಿಮೆಂಟರಿ ವರ್ಡ್ ನಾನು ಮಾತಾಡಿನ, ನಾ ಏನ್ ಕ್ವಶನ್ ಮಾತಾಡಿನ ಅಂದ್ರೆ ಆಕಳುಗಳು ಉಳ್ಸತ್ತಪ್ಪ, ಕಡ್ದು ಹಾಕ್ಬೇಕಾ? ಹಾಲು ಕುಡ್ದು ಆಕಳುಗಳಿಗೆ ನಾವೆಲ್ಲರೂ ಕಲ್ತು ಎಲ್ಲ ವಿಷಯ ಇದು ಮಾಡೋದು ಬೇಡ, ಕೇಳ್ರಿ. ಅಲ್ಲ ಸರ್, ನಾನು ರೌಡಿ ಶೀಟ್ಲೇ ಸರ್. ಯಾರ ಮೇಲೆ ಕೈ ಮಾಡಿನ ನಾನು? ನನ್ನ ಪಾಸ್ಪೋರ್ಟ್ ಕೊಡ್ಲಿಕ್ಕೆ ನಂಗೆ SP ಸಾಹೇಬ್ ರಿಜೆಕ್ಟ್ ಮಾಡ್ಲತ್ತಾರ, ನಂಗೆ ನೋವಾಗಲ್ಲ ಸರ್. ನಂಗೆ ನೋವಾಗಲ್ಲ ಸರ್. ಏನ್ ಕೇಸ್ ಸರ್, ನಾ ಏನ್ ತಪ್ಪು ಮಾಡೀನಿ? ನನ್ನ ಪಾಸ್ಪೋರ್ಟ್ ಯಾಕೆ ಕೊಡ್ಬಾರ್ದು SP ಸಾಹೇಬ್ರು? ಅದು ಕಂಪ್ಲೇಂಟಾ? ಅದು ನಾನು ತಪ್ಪು ಮಾಡ್ದ? ಅದ್ರ ಆಕಳುಗಳಿಗೆ ಎಲ್ಲರ ಕಲ್ತು ಹಾಕಮ್ಮ ನಾವು. ನೋಡಿ ಶರಣು, ಈಗ ಅಷ್ಟು ಎಮೋಷನಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದೇನೇ ಪರ್ಸನಲ್ ವಿಷಯಗಳಿದ್ರೆ ರಿಕ್ವೆಸ್ಟ್ ಚೇಂಬರ್ ಚರ್ಚೆ ಮಾಡೋಣ. ಹೇಳ್ತಲ್ಲ, ವೈಯಕ್ತಿಕ ವಿಚಾರಗಳಿದ್ರೆ ನಾವು ಅಯ್ಯೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.